ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಜಗತ್ತಿನ ಎಲ್ಲ ದೇಶಗಳಿಗೂ ಕೂಡ ತಟ್ತಾ ಇದೆ. ನಮ್ಮ ದೇಶದ ಎಲ್ಲ ವಲಯಗಳಿಗೂ ಕೂಡ ಯುದ್ಧದಿಂದಾಗಿ ಸಮಸ್ಯೆಗಳಾಗಿರೋದು. ಯುದ್ಧದ ಕಾರಣಕ್ಕೆ ಚಿಕ್ಕಮಗಳೂರಲ್ಲಿ ರಸ್ತೆ ಕಾಮಗಾರಿಗೂ ಬ್ರೇಕ್ ಬಿದ್ದಿದೆ. ಅರ್ಧಕ್ಕೆ ನಿಂತಿದೆ 22.5 ಕೋಟಿ ವೆಚ್ಚದಲ್ಲಿ ಆಗಬೇಕಾದಂಥ ರಸ್ತೆ ಚರಂಡಿಯ ಕಾಮಗಾರಿ. ಕಚ್ಚಾ ತೈಲ ಬೆಲೆ ಏರಿಕೆ, ಡಾಂಬರ್ ಪೂರೈಕೆಯಲ್ಲಿ ವ್ಯತ್ಯಯ, ಇದೆಲ್ಲ ಕಾರಣಕ್ಕಾಗಿ ಕಾಮಗಾರಿ ಬಂದ್ ಮಾಡಲಾಗಿದೆ. ಮಳೆಗಾಲಕ್ಕೂ ಮೊದಲು ಕಾಮಗಾರಿ ಆಗಬೇಕಿತ್ತು, ಆದರೆ ಅದು ಆಗೋದು ಅನುಮಾನ ಅನ್ನೋ ರೀತಿ. ಡಾಂಬರ್ ಸಿಗ್ತಾ ಇಲ್ಲ, ಡಾಂಬರ್ ಬರ್ತಾ ಇಲ್ಲ. ಮಧ್ಯಪ್ರಾಚ್ಯ ಯುದ್ಧದ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಯುದ್ಧ ವಿರಾಮ ಘೋಷಣೆಯಾದರೂ ಕೂಡ ಹೊರ್ಮೋಜ್ ಜಲಸಂಧಿ ಕ್ಲಿಯರ್ ಆಗಬೇಕಿತ್ತು, ಅದು ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿಲ್ಲ. ಅನಿಶ್ಚಿತತೆ ಬಹಳ ಕಾಲದವರೆಗೂ ಕೂಡ ಮುಂದುವರಿಯುವಂತ ಮುನ್ಸೂಚನೆ ಇರೋದ್ರಿಂದ ಗುತ್ತಿಗೆದಾರರು ಕೂಡ ಕಾಮಗಾರಿ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ, ಮೀನಾಮೇಷ ಎಣಿಸ್ತಾ ಇದ್ದಾರೆ. ಒಂದು, ಡಾಂಬರ್ ರೇಟ್ ಜಾಸ್ತಿ ಆಗಿದೆ, ಸರಿಯಾದ ಪ್ರಮಾಣದಲ್ಲಿ ಡಾಂಬರ್ ಸಿಗ್ತಾ ಇಲ್ಲ. ಇದು ಚಿಕ್ಕಮಗಳೂರಿನ ದೃಶ್ಯ ನೀವು ನೋಡ್ತಾ ಇರೋದು. ಚರಂಡಿ ಕಾಮಗಾರಿ ಆಗಬೇಕಿತ್ತು, ಸದ್ಯ ಮಳೆಗಾಲಕ್ಕೂ ಮೊದಲು ಮುಗಿಬೇಕಿತ್ತದು, ಅದು ಆಗೋದು ಸದ್ಯಕ್ಕೆ ಅನುಮಾನ ಅಂತ ಅನಿಸ್ತಾ ಇದೆ. ಕೊಲ್ಲಿ ರಾಷ್ಟ್ರದಲ್ಲಿ ನಡೆಯುತ್ತಿರುವಂಥ ಯುದ್ಧದ ಪರಿಣಾಮವಾಗಿ ಈಗ ಭಾರತದ ಮೇಲೂ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಉದ್ಯಮದ ಮೇಲೂ ಕೂಡ ಹೊಡೆತ ಬೀಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಭಾಳ ಪ್ರಮುಖವಾಗಿ ಕಚ್ಚಾ ತೈಲದ ಅಭಾವ ಉಂಟಾಗಿರುವಂಥದ್ದು, ಪೆಟ್ರೋಲ್ ಡೀಸೆಲ್ನ ಅಭಾವದ ಜೊತೆಗೆ ಇದೀಗ ಡಾಂಬರ್ನ ಕೊರತೆಯೂ ಕೂಡ ಎದುರಾಗಿರುವಂಥದ್ದು. ಇದರಿಂದಾಗಿ ಚಿಕ್ಕಮಗಳೂರು ನಗರಸಭಾ ವ್ಯಾಪ್ತಿಯಲ್ಲಿ 12 ಕೋಟಿ ವೆಚ್ಚದ ಕಾಮಗಾರಿ ಸ್ಥಗಿತಗೊಂಡಿರುವಂಥದ್ದು. ಅನುದಾನ ಇದ್ರೂ ಕೂಡ ಕೆಲಸ ಮಾಡಲಿಕ್ಕೂ ಕೂಡ ಭಾಳಷ್ಟು ದೊಡ್ಡ ತೊಡಕಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಗರಸಭೆಯ ಆಯುಕ್ತರಾಗಿರುವಂಥ ಬಸವರಾಜ್ ಅವರು ಇದ್ದಾರೆ. ಸರ್, ಎಷ್ಟು 12 ಕೋಟಿ ವೆಚ್ಚದ ಕಾಮಗಾರಿ ನಿಂತಿದೆ, ಡಾಂಬರ್ ಸಿಗ್ತಾ ಇಲ್ವಾ ಸರ್? ಹೇಗಿದೆ ಸರ್ ಪರಿಸ್ಥಿತಿ? ಏನು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಪ್ರಾರಂಭ ಆಗಿದೆಯೋ ಅಲ್ಲಿಂದ ನಮಗೆ ಸಮಸ್ಯೆ ಶುರುವಾಯಿತು. ನಾವು ಆ್ಯಕ್ಚುಲಿ ಈಗ ಮೇ ಎಂಡ್ ಒಳಗಡೆ ಸಂಪೂರ್ಣವಾಗಿ ಒಂದು 22 ಕೋಟಿ ರೂಪಾಯಿ ಅನುದಾನದಲ್ಲಿ ನಗರನ ಸಂಪೂರ್ಣವಾಗಿ ಟಾರ್ ರಸ್ತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಈ ನಿಟ್ಟಿನಲ್ಲಿ ನಮಗೆ ಒಂದು 8 ರಿಂದ 10 ಕೋಟಿ ರೂಪಾಯಿವರೆಗೆ ಮಾತ್ರ ಕಾಮಗಾರಿ ಮುಕ್ತಾಯಗೊಂಡಿದೆ. ಇನ್ನೂ 12.5 ಕೋಟಿಯಷ್ಟು ಸಂಪೂರ್ಣವಾಗಿ ಟಾರ್ ಮಾಡಬೇಕಾಗಿದ್ದ ಕಾಮಗಾರಿ ಪೆಂಡಿಂಗ್ ಇದೆ. ಎಲ್ಲ ಕಾರ್ಯಾದೇಶ ಕೊಟ್ಟು ವೆಯ್ಟ್ ಮಾಡ್ತಿದ್ದೀವಿ. ಕಾರಣ 35,000 ಇದ್ದ ಬ್ಯಾರಲು ಟಾರು ಈಗ 95,000, 1 ಲಕ್ಷದವರೆಗೆ ಆಗಿದೆ. ಅಲ್ಲಿ ಯುದ್ಧ ಆಗ್ತಾ ಇರೋ ಕಾರಣ ಅಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಆದ ಕ್ರೂಡ್ ಆಯಿಲ್ ಅನ್ನೋಂಥದ್ದು ಟಾರ್ಗೆ ಮಿಕ್ಸ್ ಮಾಡೋಂಥದ್ದು ಅದು ಸಿಗೋದು ಸಮಸ್ಯೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾಮಗಾರಿ ತಡೆಯಾಗಿದೆ. ಯುದ್ಧ ನಿಂತ ತಕ್ಷಣವೇ ಮೋಸ್ಟ್ಲಿ ನಮಗೆ ಸಮಸ್ಯೆ ಬಗೆಹರಿಬೋದು ಅಂದ್ಕೊಂಡಿದ್ದೀವಿ. ಅಂದರೆ ಟೌನಲ್ಲಿ ಎಷ್ಟು ವಾರ್ಡ್ಗಳಲ್ಲಿ ಈ ರೀತಿ ಅಂದರೆ ಅರ್ಧ ನಿಂತಿದೆ ಸರ್ ರಸ್ತೆ ಕಾಮಗಾರಿ? ನಾವು ಆದಷ್ಟು ಮೊದಲನೇ ಆದ್ಯತೆಯಾಗಿ ನಗರದ ಮುಖ್ಯ ರಸ್ತೆಗಳಲ್ಲಿ ಡಾಂಬರೀಕರಣ ಮಾಡೋ ಕೆಲಸ ಮಾಡೋದು. ಎರಡನೇದಾಗಿ ಈಗ ಮುಖ್ಯ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಈ ಸಮಸ್ಯೆ ಉಂಟಾಯಿತು. ಈಗ ಮುಖ್ಯ ರಸ್ತೆಗಳ ಪಕ್ಕದಲ್ಲಿರ್ತಕ್ಕಂಥ ಜಾಯಿಂಟ್ ರಸ್ತೆಗಳು, ಅದಕ್ಕೆ ಸಂಬಂಧಪಟ್ಟ ಚಿಕ್ಕ ಗಲ್ಲಿ ರಸ್ತೆಗಳನ್ನು ಸಹ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಿತ್ತು. ಈ ಯುದ್ಧದ ಎಫೆಕ್ಟಿಂದ ನಾವು ಎಲ್ಲ ಕಾಮಗಾರಿಯನ್ನು ಗುತ್ತಿಗೆದಾರರು ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಇದಿಷ್ಟು ನಗರಸಭೆ ಆಯುಕ್ತರಾಗಿರುವಂಥ ಬಸವರಾಜ್ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.